ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಿನ್ನೆ ನೋಡ್ಬೇಕಾಗಿತ್ತು. ನಿನ್ನೆ ಒಂದು ಮ್ಯಾಚ್, ನನಗಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಈ ತರ ಒಂದು ಮ್ಯಾಚ್ ನಿನ್ನೆ ನಾವು ನೋಡ್ಬೇಕು ಇಷ್ಟ್ರ ಮಟ್ಟಿಗೆ. ಅದರಲ್ಲೂ ಸನ್ ರೈಸರ್ಸ್ ರೈಸ್ ಆಗಿದ್ದಂತೂ ನೆಕ್ಸ್ಟ್ ಲೆವೆಲ್. ಏನ್ ಕತೆ ಏನ್ ವಿಚಾರ ಅಂತ ಹೇಳ್ತೀನಿ. ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಹಾಗೇನ ಸಬ್ಸ್ಕ್ರೈಬ್ ಮಾಡ್ಕೊ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ನಿನ್ನೆ ಒಂದು ಮ್ಯಾಚ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೇನೆ. ಬನ್ನಿ ಸ್ನೇಹಿತರೆ. ನಿನ್ನೆ ಒಂದು ಮ್ಯಾಚ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸನ್ ರೈಸರ್ಸ್ ಮತ್ತು ಹೈದರಾಬಾದ್ ಒಂದು ಟಾಸ್ಗೆ ಬರ್ತಾರೆ. ಟಾಸ್ ಬಂದಾಗ ಕೋಲ್ಕತ್ತಾ ಒಂದು ಟಾಸ್ ಗೆಲ್ಲುತ್ತೆ. ಆ ಒಂದು ಟಾಸ್ ಗೆದ್ದಾದ ನಂತರ ಅಜಿಂಕ್ಯ ರಹಾನೆ ಅವ್ರ ಕ್ಯಾಪ್ಟನ್ ಹೇಳ್ತಾರೆ, ನಾವು ಫಸ್ಟ್ ಬಾಲ್ ಮಾಡ್ತೀವಿ, ಆಮೇಲೆ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ನ ಬಿಡ್ತಾರೆ. ಮೊದಲೇ ಬ್ಯಾಟಿಂಗ್ ನಲ್ಲಿ ಇರೋಂಥ ಸನ್ ರೈಸರ್ಸ್ ಹೈದರಾಬಾದ್ ಇವ್ರುಗಳು ಬಿಟ್ಟರೆ ಬಿಡ್ತಾರ. ಸಖತ್ತಾಗೆ ಸ್ಟಾರ್ಟ್ ಕೊಟ್ಟರು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು ನಿನ್ನೆ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಅವರು ಈ ತರ ಒಂದು ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ಗೊತ್ತಿದ್ದಿಲ್ಲ. ಬಟ್ ನಿನ್ನೆ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಕೊಟ್ಟರು. ಒಂದು ಪವರ್ ಪ್ಲೇಯರ್ಗೆ ಮುಗಿಯೋಷ್ಟಕ್ಕೆ ತುಂಬಾನೇ ಚೆನ್ನಾಗಿತ್ತು. ಬಟ್ 8ನೇ ಓವರ್ 9ನೇ ಓವರ್ ಸ್ಟಾರ್ಟ್ ಆಯ್ತು ನೋಡಿ. ಎಲ್ಲಿಂದ ಬಂತ ಗೊತ್ತಿಲ್ಲ. ಕೋಲ್ಕತ್ತಾದವ್ರಿಗೆ ಸ್ಟ್ರಾಟಜಿ ಟೈಮ್ ಔಟ್ ಈ ಒಂದು ಬಂದ ತಕ್ಷಣ ಅವರ ಒಂದು ಪ್ಲಾನಿಂಗ್ ನೆಕ್ಸ್ಟ್ ಲೆವೆಲ್. ಕೆ ಇಸ್ ಕ್ಯಾಕೆ ಹೊಡಿ ಆ ತರ ಇತ್ತು ಮ್ಯಾಚ್. ಹಿಂಗೆ ಕಟ್ ಆಗ್ತಾರ ಅಂತ ಗೊತ್ತಿದ್ದಿಲ್ಲ. ಹಂಗ ವಿಕೆಟ್ ಮೇಲೆ ವಿಕೆಟ್ ಹೋಗ್ತಾನೆ ಇದಾವೆ. ನಾವು ಮ್ಯಾಚ್ ನೋಡೋರು ಏನ್ ಯೂಸೇ ಇಲ್ಲ ಅನ್ಬೇಕು. ಹಂಗ ಮ್ಯಾಚ್ ನಿನ್ನೆ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಇವರೊಂದು. ಅಭಿಷೇಕ್ ಶರ್ಮಾ ಫಸ್ಟ್ ಬಂದ್ರು, ಅದಾದ್ಮೇಲೆ ಟ್ರಾವಿಸ್ ಹೆಡ್ ಔಟ್ ಆದ್ರು, ಆಮೇಲೆ ಇಶಾನ್ ಕಿಶನ್ ಔಟ್ ಆದ್ರು, ಆಮೇಲೆ ಅಭಿಷೇಕ್ ಶರ್ಮಾ ಔಟ್. ಏನ್ ಮಾಡ್ಬೇಕು ಹಿಂಗ ಆಡಕತ್ತಿದ್ರೆ? ಬಟ್ ಆದ್ರೆ ನನಗೆ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ಸಿದ್ದು. 82 ರನ್ನು 34 ಬಾಲ್ 35 ಬಾಲಿಗೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ 82 ರನ್ಗಳ ಒಂದು ಜೊತೆ ಆಟನ ತುಂಬಾ ಚೆನ್ನಾಗಿ ಕೊಟ್ಟರು, ಕಾಂಟ್ರಿಬ್ಯೂಷನ್ ಮಾಡಿದ್ರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು, ಅದನ್ನಂತೂ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ನಿನ್ನೆ ಮಾತ್ರ ಹೈಲೈಟ್ಸ್ ನೋಡ್ದಂಗೆ ಆಯ್ತು. ಇನ್ನು ಇದಾದ್ಮೇಲೆ ಬಂದಂತ ಇಶಾನ್ ಕಿಶನ್ ಅಂತ ಒಂದು ಹೇಳ್ಕೆನಂತ ಮೊನ್ನೆ ನೋಡಿದ್ರೆ RCB ವಿರುದ್ಧ 80 ರನ್ ಬಾರಿಸಿದ್ರು. ಬಟ್ ನಿನ್ನೆ ಬರೀ 15 ರನ್ಗೆ ಔಟ್ ಆಗಿ ಹೋಗ್ತಾರೆ. ಇದಾದ್ಮೇಲೆ ಬಂದಂತ ಅಭಿಷೇಕ್ ಶರ್ಮಾ ಕೂಡ ಅಷ್ಟೊಂದು ಹೊಡೆಯಲಿಲ್ಲ. ಅವರು ಕೂಡ ಪಾರ್ಟ್ನರ್ಶಿಪ್ 47-48 ರನ್ ಹೊಡೆದ್ರು. ಮತ್ತೆ ಇವರು ಕೂಡ ಅಷ್ಟೇ, ಟ್ರಾವಿಸ್ ಹೆಡ್ 47-48 ರನ್ ಹೊಡೆದು ಔಟ್ ಆಗೋದ್ರು. ಅದಾದ್ಮೇಲೆ ಬಂದಂತ ಹೆನ್ರಿಚ್ ಕ್ಲಾಸಿನ್ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಇವರ ಒಂದು ಪಾರ್ಟ್ನರ್ಶಿಪ್ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಆಯ್ತು. ಯಾಕೆಂತಂದ್ರೆ ನಿತೀಶ್ ಕುಮಾರ್ ರೆಡ್ಡಿ 37, ಹೆನ್ರಿಚ್ ಕ್ಲಾಸಿನ್ ಅರ್ಧ ಶತಕನ ಬಾರಿಸಿದ್ರೆ. ಇವರ ಒಂದು ಪಾರ್ಟ್ನರ್ಶಿಪ್ 82 ರನ್. ಇವ್ರದ್ದು ಕೂಡ 53 ಬಾಲಿಗೆ 82 ರನ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಮ್ಯಾಚ್ ನ ನೋಡತ್ತು. ನೆಕ್ಸ್ಟ್ ಲೆವೆಲ್ ಅನ್ಸ್ತು. ಇದಾದ್ಮೇಲೆ ಬಂದಂತ ಇನ್ನೇನಪ್ಪ ಮ್ಯಾಚ್ ಇದೆಲ್ಲ ಆಯ್ತು. ಟೋಟಲಿ 8 ವಿಕೆಟ್ಗಳ ನಷ್ಟಕ್ಕೆ 20 ಓವರ್ಗೆ 226 ರನ್ ಟಾರ್ಗೆಟ್ ನ ಕೊಡ್ತಾರೆ. ಯಾರು? ಸನ್ ರೈಸರ್ಸ್ ಹೈದರಾಬಾದ್ನವರು ತುಂಬಾ ಚೆನ್ನಾಗಿ ಮ್ಯಾಚ್ ಅನ್ನ ಇದು ಮಾಡಿ ಕೊನೆಗೂ ಒಂದು ರನ್ ಟಾರ್ಗೆಟ್ಗೆ ಇದು ಮಾಡಿದ್ರು. ಬಟ್ ಅದಾದ್ಮೇಲೆ ಬಂದಂತ KKR ಟೀಮು ಈ ತರ ಒಂದು ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಿದ್ದಿಲ್ಲ. ತುಂಬಾನೇ ಪಲ್ಟಿ ಹೊಡೆದ್ಬಿಟ್ರು. ನಾನು ಬಾಲಿಂಗ್ ವಿಚಾರ ಒಂದು ಹೇಳ್ಬಿಡ್ತೀನಿ. ಇನ್ನು KKR ಟೀಮ್ ನಲ್ಲಿ ಈ ತರ ಒಂದು ಮಾಸ್ಟರ್ ಮೈಂಡ್ ಬ್ಲೂಯಿಂಗ್ ಅಂತಾರಲ್ಲ, ಆ ತರ ಒಂದು ಬಾಲಿಂಗ್ ನ ನೆಕ್ಸ್ಟ್ ಲೆವೆಲ್ KKR ಟೀಮ್ ಹಾಕಿದ್ರು ಬಾಲಿಂಗ್ ನಲ್ಲಿ. ಸನ್ ರೈಸರ್ಸ್ ಹೈದರಾಬಾದ್ ಬಿಟ್ಟಿದ್ರೆ ನಿನ್ನೆ 300 ರನ್ ಹೊಡೆಯಂತಾರು. ಬಟ್ ಅಂತದನ್ನ ತುಂಬಾನೇ ಕಡಿಮೆ ಒಂದು ಸ್ಕೋರ್ ನಲ್ಲಿ, ಅಂದ್ರೆ ಹೇಳ್ಕೆ ಕಡಿಮೆ ಸ್ಕೋರ್ ಅಂದ್ರೆ ಒಂದು 220 ತನಕ ಕಟ್ ಹಾಕ್ಬಿಟ್ರು KKR ಟೀಮ್ನವರು. ಇಲ್ಲ ಅಂದಿದ್ರೆ ಪಕ್ಕ ನಿನ್ನೆ ಎಬೋ 300 250 ಮೇಲೆ ಹೋಗ್ತಿತ್ತು ನಿನ್ನೆ ಮಾತ್ರ. ಆ ತರ ರೊಚ್ಚಿಗೆದ್ದಿದ್ರು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್, ಕ್ಲಾಸಿನ್ ಅವರು ಈ ತರ ಹೊಡೆದಿದ್ರೆ ಪಕ್ಕ ನಿನ್ನೆ 300 ತನಕ ಚೇಸ್ ಕೊಡೋರು. ಬಟ್ ಆದ್ರೆ ನಿನ್ನೆ ಆದಷ್ಟು ಕಟ್ಟಕ್ಕೆ ಬೌಲರ್ಸ್ಗಳು ತುಂಬಾನೇ ಶ್ರಮ ವಹಿಸಿದ್ರು KKR ಟೀಮ್ಗೆ. ಅದಕ್ಕಂತೂ ನಾನು ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ. KKR ಬಾಲಿಂಗ್ ನಲ್ಲಿ ನೋಡೋದಾದ್ರೆ ನೀವು ಮುಜ್ರಾಬಾನಿ ಅವರು 4 ವಿಕೆಟ್ ತೆಗೆಯೋದ್ರ ಮುಖಾಂತರ ನೆಕ್ಸ್ಟ್ ನಿನ್ನೆ ಆದಷ್ಟು ಸನ್ ರೈಸರ್ಸ್ ನ ಕಟ್ ಹಾಕಕ್ಕೆ ತುಂಬಾನೇ ಟ್ರೈ ಮಾಡಿದ್ರು. ಮತ್ತು ವೈಭವ್ ಅವರು ಕೂಡ 2 ವಿಕೆಟ್ ನ ತಗೊಂಡ್ರು. ಈ ತರ ಒಂದು ಬಾಲಿಂಗು ನೆಕ್ಸ್ಟ್ ಲೆವೆಲ್ ಇದ್ದಕ್ಕೋಸ್ಕರ ನಿನ್ನೆ ಬರೋಬ್ಬರಿ 8 ವಿಕೆಟ್ ತೆಗೆದು 226 ರನ್ಗಳ ಒಂದು ಟಾರ್ಗೆಟ್ ನ ಸನ್ ರೈಸರ್ಸ್ ಕೊಡ್ತು. ಇನ್ನು ಟಾರ್ಗೆಟ್ ನ ಬೆನ್ನತ್ತಿದ KKR ಟೀಮು ಈ ತರ ಒಂದು ಸ್ಟಾರ್ಟ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಫಿನ್ನಾಲೇನು ನಿನ್ನೆ ಬರೋಬ್ಬರಿ 400 ಸ್ಟ್ರೈಕ್ ರೇಟ್ ನಲ್ಲಿ ಆಡ್ತಿದ್ದಾರೆ. ನನಗೆ ಆಶ್ಚರ್ಯ ಆಗ್ಬಿಡ್ತು. 400 ಸ್ಟ್ರೈಕ್ ರೇಟ್, ಹೊಡಿ. ಬಟ್ ಆದ್ರೆ ಅವರು ನಿಂತ್ಕೊಳ್ಳಿಲ್ಲ. 28-30 ರನ್ನಿಗೆ ಅವರು ಕೂಡ ಔಟ್ ಆಗೋಗ್ಬಿಟ್ರು. ಅದಾದ್ಮೇಲೆ ಬಂದಂತ ರಘುವಂಶಿ ತುಂಬಾನೇ ಚೆನ್ನಾಗಿ ಒಂದು ಬಿಲ್ಡ್ ಮಾಡಿದ್ರು. ಈ ಒಬ್ಬ ಯಂಗ್ ಯೂತ್ ಅಂಡ್ ಎನರ್ಜೆಟಿಕ್ ಯಾವ ತರ ಒಂದು ಈ 3 ವರ್ಷ ಕಳೆದ 3-4 ವರ್ಷದಿಂದ ಅವ್ರನ್ನ ಏನ್ KKR ಟೀಮ್ ತಗೊಂಡ್ರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರದ್ದು ಒಂದು ಬ್ಲೆಸ್ಸಿಂಗ್ಸ್. ಈ ತರ ಒಂದು ಚೆನ್ನಾಗಿ ಆಡ್ತಿದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು ಅವ್ರದ್ದು.
ನನಗಂತೂ ತುಂಬಾ ಖುಷಿ ಆಯಿತು. ಅವರು ಕೂಡ ಒಂದು ಒಳ್ಳೆ ಬಿಲ್ಡ್ನ ಮಾಡಿದ್ರು ರಘುವಂಶಿ ಅವರು. ಅರ್ಧ ಶತಕ ಕೂಡ ನೆನ್ನೆ ಬಾರಿಸಿದ್ರು. KKR ಟೀಮ್ನಲ್ಲಿ ನಿನ್ನೆ ಫಿನ್ನಾಲೆನ್ 35 ರನ್ ಹೊಡಿತಾರೆ. ಅದಾದ್ಮೇಲೆ ಬಂದು ಫಿನ್ನಾಲೆನ್ ಅವರು 28 ರನ್ ಹೊಡಿತಾರೆ. ಅದಾದ್ಮೇಲೆ ರಘುವಂಶಿ ಬಂದು 52 ರನ್ ಹೊಡಿತಾರೆ. ಅದಾದ್ಮೇಲೆ ರಿಂಕು ಸಿಂಗ್ ಅವ್ರು ಬಂದ್ಬಿಟ್ಟು 35 ರನ್ ಹೊಡಿತಾರೆ. ಇವರು ಮೂವರ ಒಂದು ಟಾರ್ಗೆಟ್ ಬಿಟ್ರೆ ಇನ್ಯಾರು ಅಂತ ಹೇಳ್ಕೇನಂತ ನೆನ್ನೆ ಸ್ಕೋರ್ ಮಾಡಲಿಲ್ಲ. ಪ್ರತಿಯೊಬ್ಬರು ಕೂಡ 10, 9, 7, 1, 2 ಈ ಥರ ಸ್ಕೋರ್ಗಳು ಮಾಡ್ಕೊಂತ 161ಕ್ಕೆ ಆಲ್ ಔಟ್ ಆಗೋದ್ರ ಮುಖಾಂತರ ನಿನ್ನೆ ಮತ್ತೊಂದು ಸೋಲಿನ ರುಚಿ ಕಂಡಿದ್ರು. ನಿನ್ನೆ ಮತ್ತೊಂದು ಸೋಲಿನ ರುಚಿನ ಕಾಣ್ತಾರೆ ನಮ್ಮ KKR ಟೀಮು. ಇದು ತುಂಬಾನೇ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಆಗಿತ್ತು. ಬಟ್ ಅದು ಯಾಕೆ ಈ ಥರ ಒಂದು ಏನೋ ನನಗನ್ಸೋ ಮಟ್ಟಿಗೆ ಎಲ್ಲೋ ಒಂದು ಕಡೆ ಪ್ಲಾನಿಂಗ್ ಸರಿಯಾಗಿಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಏನೇ ಆದರೂ ಪರವಾಗಿಲ್ಲ. ನಿನ್ನೆ ರೈಸರ್ಸ್ ಅಂತೂ ರೈಸ್ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್ ನನ್ನ ಬ್ಯಾಟಿಂಗು ಬಾಲಿಂಗು ತುಂಬಾ ಚೆನ್ನಾಗಿತ್ತು. ಇನ್ನು ಸನ್ರೈಸರ್ಸ್ ಅವರ ಬಾಲಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಒಂದು ನಿನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರು ಅವರು. ಯಾಕೆಂದರೆ ಬಾಲಿಂಗು ಬ್ಯಾಟಿಂಗು ಎರಡರಲ್ಲೂ ಕೂಡ ಒಂದು ಒಳ್ಳೆ ಬಿಲ್ಡ್ನ ಮಾಡ್ಕೊಂಡ್ರು. ನೆನೆ ಒಂದು ಸಿಕ್ಕ ಅವಕಾಶನ ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡ್ರು ಅಂತಂದರೆ ಯೂಸ್ ಮಾಡ್ಕೊಳೋದಂದ್ರೆ ಹಿಂಗೆ ನೋಡಿ. ಯಾಕೆಂದರೆ ನಮಗೆ ಚಾನ್ಸ್ ಎಲ್ಲ ಟೈಮಲ್ಲಿ ಸಿಗಲ್ಲ, ಸಿಕ್ಕಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದಕ್ಕೆ ನಿನ್ನೆ ನಿತೀಶ್ ಕುಮಾರ್ ರೆಡ್ಡಿ ಒಂದು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು ನನಗಂತೂ ಒಂದು ಖುಷಿ ಥರ ಅಂತ ವಿಚಾರ. ಇದು ತುಂಬ ಚೆನ್ನಾಗಿತ್ತು, ನಿನ್ನೆ ನೋಡ್ಬೇಕಾಯ್ತು ನೀವು. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಬೇರೆ ಒಂದು ಬೌಲರ್ಸ್ಗಳು ಎಷ್ಟೆಲ್ಲ ಸ್ಕೋರ್ ಮಾಡಿದ್ದಾರೆ ನೋಡೋಣ. ಇನ್ನು ಸನ್ರೈಸ್ ಹೈದರಾಬಾದ್ ಬೌಲರ್ ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟ್ ತೊಗೊಂಡ್ರೆ, ಜಯದೇವ್ ಉನ್ನದ್ಕಟ್ ಅವ್ರು 3 ವಿಕೆಟ್ ತೊಗೊಂಡ್ರು. ಮತ್ತು ಮಲಿಂಗ ಅವರು ಒಂದು ಈಶಾನ್ ಮಲಿಂಗ್ ಅಂತ ಹೇಳ್ಬಿಟ್ಟು ಅವರು ಕೂಡ 2 ವಿಕೆಟನ್ನು ತೊಗೊಳ್ತಾರೆ. ಈ ಒಂದು ನೀವು ನೋಡ್ಬೋದು ಇವರ ಒಂದು ಬಾಲಿಂಗ್ ನೆಕ್ಸ್ಟ್ ಲೆವೆಲ್ ಆಗಿ ಇದ್ದಿದ್ದರಿಂದನೇ ನಿನ್ನೆ 160ಕ್ಕೆ ಆಲ್ ಔಟ್ ಮಾಡಬೇಕಾಯ್ತು. ಈ ಒಂದು ಮ್ಯಾಚಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು. ನಿನ್ನೆ ಮ್ಯಾಚನ್ನ ಯಾರೆಲ್ಲ ನೋಡಿದ್ರಿ, ನಿಮಗೆ ಏನಿಸ್ತು ಮತ್ತು ಈ ಥರ ಒಂದು ಏನೇನೆಲ್ಲ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನಂತ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮ್ಯಾಚು ಯಾವುದಿದೆಯೋ ನೋಡ್ಕೊಂಡು ನಾಳೆ ಅದ್ರ ಬಗ್ಗೆ ಕಮೆಂಟ್ರಿ ಕೊಡೋಕ್ಕೆ ಮತ್ತು ಅದು ಏನಾಯ್ತು ಏನು ಕತೆ ಅಂತ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೇನೋ ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನು ಕೂಡ ನಾವು ಎಲ್ಲ ವಿಡಿಯೋಸ್ನು ನೋಡ್ತಾ ಇದ್ದರು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ಮ್ಯಾಚ್ ಹೇಗಿತ್ತು ಏನು ಕತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ರಿ ಮುಖಾಂತರ ತಿಳಿಸಿ, ನೀವು ಕಮೆಂಟ್ ಹಾಕೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.